ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮ್ಮೂರು ಬೆಂಗಳೂರು ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ಲರಿಗೂ ವೆಲ್ಕಮ್. ಇವತ್ತು ನಮ್ಮ ತೋಟದಲ್ಲಿ ನಾವು ವಾಟರ್ ಫಿಲ್ಟರ್ ಇನ್ಸ್ಟಾಲ್ ಮಾಡಿದ್ದೀವಿ. ನಮ್ಮ ತೋಟದಲ್ಲಿ 2 ಬೋರ್ ಇದೆ. 2 ಬೋರ್ಗೂ ವಾಟರ್ ಫಿಲ್ಟರ್ ಇನ್ಸ್ಟಾಲ್ ಮಾಡಿದ್ದೀವಿ. ಆ ಇನ್ಸ್ಟಾಲ್ ಮಾಡೋದು ಹೇಗೆ ಮತ್ತು ಅದರಿಂದ ಆಗೋ ಉಪಯೋಗಗಳೇನು ಅಂತ ಹಾಗೆ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ಇನ್ನೂ ನಮ್ಮ ಚಾನಲ್ ನಮ್ಮೂರು ಬೆಂಗಳೂರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಏನ್ರದೇ ಆಗಲಿ ಫೋನ್ ಮಾಡೋ ಬಸ್ ಬಂದ್ ಮಾಡ್ಕೊಡ್ತೀನಿ ಎಲ್ಲ. ಬರ್ದಾಗ ಮಾಡ್ತೀನಿ ಅಣ್ಣ. 1 ಗಂಟೆ ಲೇಟ್ ಮಾಡಿದ್ರು ಬೇಗ ಶಿಸ್ತ ಮಾಡ್ಕೊಡ್ತೀನಿ. ಮಣ್ಣೇನು ಕೇಳ್ತಾ ಇದ್ರಲ್ಲ ಈಗ? ಮಣ್ಣು ಇಲ್ಲಿ ನೀರಿನ ತೂಕ ಬೀಳ್ತದೆ. ಈ ಫಿಲ್ಟ್ರು ತೂಕ ಬಂದಾಗ ಇಳಿಬಾರ್ದು ಅಂತ, ಕೆಳಿಬಾರ್ದು ಅಂತ ಅಂದ್ಬಿಟ್ಟು ಇದನ್ನ ಮಣ್ಣೆಲ್ಲ ಒಂದು ಸಮ ಮಾಡ್ಕೊಂಬಿಟ್ಟು ಅರ್ಗಿಸ್ಬಿಟ್ಟು ಮಾಡಿಬಿಟ್ರೆ ಫಿಲ್ಟ್ರ್ 5 ಗಂಟೆಗಿದ್ರೆ ಆ ಫಿಲ್ಟ್ರು ನೀರು ಬಂದಾಗ ಒದರಲ್ಲ. ಯಾವುದೇ ಕಾರಣಕ್ಕೂ ಫಿಲ್ಟ್ರು ಜರ್ಗಾಡೋದು, ಔಟ್ ಹೊಡೆಯೋದು, ಪೈಪ್ ಕೀಳೋದು ಹೋಗಲ್ಲ, ಕಟ್ಟಾಗಲ್ಲ, ಪೈಪ್ ಕಟ್ಟಾಗೋದು ಇವೇನೂ ಆಗಲ್ಲ. ಅದರಿಂದ ಈ ಮಣ್ಣು ಸಮನಾಗಿ ಮಾಡ್ಕೊಂಡು ಇದ್ರ ಮೇಲೆ ಫಿಲ್ಟ್ರ್ ಕೊಂಡಿರ್ತೀವಿ. ಫಿಲ್ಟರ್ ಏನೋ ಒದ್ರಿದ್ರೆ ಜರ್ಗಾಡಿದ್ರೆ ಜರ್ಗ್ಬಿಡ್ತೈತೆ. ಸೊ ಮೇಲಿಂದ ಪೈಪು ಕೆಲವು 1 ಇಂಚ್ ಇಳಿದ್ರೆ ಪೈಪ್ ಕಟ್ಟಾಗೋದು, ಕಟ್ಟಾಯ್ತೈತೆ. ಹೌದು, ಔಟ್ ಹೊಡೆಯೋದು ಹಿಂಗೆ ಮಾಡ್ತೀವಿ. ನಾವೇನಾದ್ರು ಕಲ್ಲು ಮಾಡ್ತೀವಿ ಅಂತ ಅಂದರೆ ಕಲ್ಲಿನ ಮೇಲೆ ಜರ್ಗಾಡ್ತದೆ ಫಿಲ್ಟ್ರು. ಮಣ್ಣಾರೆ ಅಡಿಗೆ ತೂಕ ಕುಂತ್ಕೋತದೆ. ಒಳ್ಳೆ ಐಡಿಯಾ. ಇಲ್ಲ ನೋಡೋರಲ್ಲ, ಒಂದು ಆರೆ ಕೋಲಲ್ಲಿ ಬಿಟ್ಕೊಂಡಿದ್ದು ಫಿಲ್ಟ್ರು ಎಲ್ಲ ಫಿಟ್ ಮಾಡಿಕೊಟ್ಟೆ. ಆ್ಯಕ್ಚುಲಿ ಫುಟ್ಬಾಲ್ ಇಂಥವು ಬೇಡ ಕಾಣ್ದ, ಲೀಕ್ ಆಯ್ತದೆ, ಬೇಡ ಕಾಣ್ದ ಅಲ್ಲಿ ಅಲ್ಲಿ ಮಡ್ಕೋದು ಬೇಡ ಅಂತ ಎಷ್ಟೋ ಹೇಳಿದೆ. ಇನ್ನು ಚಿಮ್ನಿನ ಇನ್ನು ಡೈರೆಕ್ಟು ಇಲ್ಲಿಗೆ ಕೊಟ್ಬಿಡು ಅಂತ ಅಂದು ನಾನು ಈಗ ಜೋರ ತಂದು ಈ ಚಿಮ್ನಿ ಹಿಂಗೆ ಮಾಡ್ತೀನಿ, ಅಲ್ಲಿಗೆ ಬೇಡ ಕಾಣ್ದ ಅಂತ ಡೈರೆಕ್ಟು ಬಂದಿದೆ, ಬೋರಿ ನೀರು ಬಂದಿದ್ದಲ್ಲಿ ಅಲ್ಲೇ ಚಿಮ್ನಿಯಿಂದ ಈಗ ರಿವರ್ಸ್ ತರಂಗೆ ಮಾಡೋದು. ನಾನು ಹೇಳ್ದೆ ಬೇಡ ಬೇಡ ಅಂತ ಹೇಳಿದ್ಕೂ ಅವರು ಇಲ್ಲ ಅಲ್ಲೇ ಮಾಡ್ಕೊಂತ ಅಂದ್ರು. ತಿರ್ಗಿ ಅಲ್ಲೇ ಮಾಡಿದ್ಕೆ ಪೂರ ಲೀಕ್ ಆಗೋಯ್ತು. ಇವಾಗ ಬೋರ್ ಆನ್ ಮಾಡ್ತೀವಲ್ಲ, ಬೋರ್ ಆನ್ ಮಾಡಿ ಹೆಂಗೆ ವರ್ಕ್ ಆಗುತ್ತೆ ಫಿಲ್ಟರ್ ಹೇಳಿ, ಹಂಗೆ ಎಕ್ಸ್ಪ್ಲೇನ್ ಮಾಡಿ. ಈಗ ಬೋರಿಂತ ಬಂದು ಸೀದಾ ಇಲ್ಲಿ ಗಂಟ ಇಲ್ಲಿಂದ ಬಂದು ಇಲ್ಲಿಗೆ ಬತ್ತು, ಇಲ್ಲಿಗೆ ಬಂದು ಬೋರಿಂದ ಬರೋ ನೀರಿದು ಬೋರಿಂದ ಫಿಲ್ಟರ್ ಒಳಗೆ ಹೋಯ್ತದೆ. ಫಿಲ್ಟರ್ ಒಳಗೆ ರನ್ ಆಯ್ತದೆ. ರನ್ ಆಗಿ ಕಸ ವೇಸ್ಟೇಜು ಮಣ್ಣು ಎಲ್ಲ ಇದ್ರೊಳಗೆ ಹೋಯ್ತದೆ. ಓಕೆ, ಕಸ ವೇಸ್ಟೇಜ್ ಮಣ್ಣೆಲ್ಲ ತೊಳಿಕ್ ಹೋಯ್ತದೆ. ಈ ವೇಸ್ಟೇಜ್ ಮಣ್ಣ ಒಂದು ವಾರಕ್ಕೊಂದ್ಸತಿ ಇಲ್ಲಿ ಗೇಟ್ ಬಾಲ್ ಆನ್ ಮಾಡ್ಕೊಂಡು ಬಿಟ್ಕೊಳ್ಳೋದು. ಗೇಟ್ ಬಂದು ಹೆಚ್ಚು ಹೋಯ್ತೈತೆ. ಗೇಟ್ ಬಾಲಿಂದ ಆಚೆ ಕಸ. ಅದು ಆನ್ ಆದಾಗ ಬೋರ್ ಆನ್ ಆಗಿರ್ಬೇಕು, ಆಫ್ ಆಗಿರ್ಬೇಕು? ಹಂಗಿರೋ ಸರಿ, ಆನ್ ಆಗಿರೋ ಸರಿ, ಆಫ್ ಆಗಿರೋ ಸರಿ. ಇಲ್ಲಿಂದ ಬಂದಿದ್ದು ಈಗ ಫಿಲ್ಟ್ರ್ ಆಗಿದ್ದ ನೀರು ಇಲ್ಲಿಂದ ಬಂದು ತಡ್ಕೊಯ್ತದೆ. ಇಲ್ಲಿಂದ ಬಂದಿದ್ದು ಫಿಲ್ಟರ್ ಆಯ್ತದೆ. ಫಿಲ್ಟರ್ ಆಗಿದ್ದ ನೀರು ಆಚ್ಕೊಯ್ತದೆ. ಯಾವುದೇ ಕಾರಣಕ್ಕೂ ಕಸ ವೇಸ್ಟೇಜು ಮಣ್ಣು ಈ ಪೈಪಲ್ಲಂತೂ ನೀರು ಬರೋದೇ ಇಲ್ಲ. ಮಣ್ಣು ವೇಸ್ಟೇಜು ಬರೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ. ಮನೆ ಫಿಲ್ಟ್ರು ಈ ನೀರು ಹೆಂಗೋ ಇದು ಹಂಗೆ, ಮಣ್ಣು ವೇಸ್ಟೇಜ್ ಯಾವುದೂ ಬರಲ್ಲ. ಸೊ ಅವಾಗ ನಮ್ಗೆ ಏನಾಗ್ತಿದೆ ಅಂದರೆ ಡ್ರಿಪ್ಪಿಂಗ್ ಪೈಪಲ್ಲಿ ಡಸ್ಟ್ ಆಗ್ತಿದೆ, ಕಷ್ಟ, ಡಸ್ಟು, ಕಡ್ಡಿ, ಕೆಲವೊಂದು ನೀರೇ ಹೋಗ್ತಾ ಇಲ್ಲ. ಇಲ್ಲ, ಈಗ ಒಂದ್ರಲ್ಲಿ ನೀರು ಹೋಗ್ತಾ ಇಲ್ಲ ಅಂದ್ರೆ ಅದು ಮಾಮೂಲಿ ಮೊದಲು ಕಟ್ಕೊಂಡಿರೋದು. ಈಗ ಇದು ಬಿಟ್ಟಾದ್ಮೇಲೆ ಯಾವುದೇ ಕಾರಣಕ್ಕೂ ಕಟ್ಕೊಳ್ಳಲ್ಲ, ಸಮಸ್ಯೆ ಬರಲ್ಲ.
ಸೊ ಎಲ್ಲ ರೈತರಿಗೆ ಹಾಕ್ಸಿದ್ರೆ ಒಳ್ಳೇದು. ಎಲ್ಲರೂ ಪ್ರತಿಯೊಬ್ರು ಹಾಕಿಸ್ಬಿಟ್ಟು ಭಾರಿ ಒಳ್ಳೇದು. ಅಲ್ಲ ಅಂದ್ರೆ ಬೋರಲ್ಲಿ ಶೀಲ್ಡ್ ಟೆಸ್ಟ್ ಚೆಕ್ ಮಾಡ್ಕೊಂಡು ಹಾಕ್ಬೇಕೋ ಇಲ್ಲ ಕಂಪಲ್ಸರಿ ಎಲ್ಲ ಹಾಕ್ಬೇಕು? ಕರೆ ಪೈಪೇ ಆಗ್ಲಿ ಬಿಳೆ ಪೈಪೇ ಆಗ್ಲಿ ಯಾವ ಪೈಪ್ ಲೈಫ್ ಲಾಂಗ್ ಊಟನೇ ಆಗ್ಲಿ ಯಾವ್ದೇ ಮಾಡಿದ್ರು ಫಿಲ್ಟರ್ ಹಾಕೋದ್ರೆ ಭಾರಿ ಒಳ್ಳೇದು. ಫಿಲ್ಟ್ರು ಎಲ್ಲಾನು ಕಷ್ಟ. ಈ ಪಾಚಿ ಮಣ್ಣು ಎಲ್ಲ ಇಲ್ಲೇ ತೆಗ್ದ್ಬಿಡ್ತದೆ. ಈ ಎಲ್ಲ ತೂಕಾಗಿರೋ ಮಣ್ಣೆಲ್ಲ. ಅಲ್ಲ ಕೆಲವೊಂದು ಭೂಮಿಲಿ ಶೀಲ್ಟೇ ಇರಲ್ಲ, ಸಿಲ್ಟೆ ಇರಲ್ಲ ಅಂತ ಅಂದ್ರೂ ಹಾಕ್ಲೇಬೇಕು ಅದನ್ನ. ಸಿಲ್ಟ್ ಅದೇ ಮಾಡ್ಕೊತದೆ. ಉಪ್ಪಿನಂಶ ನೀರಲ್ಲಿ ಉಪ್ಪಿನಂಶ ಐತಿ. ಉಪ್ಪಿನಂಶಕ್ಕೆ ಪೂರ ಎಲ್ಲ ಪೈಪಲ್ಲಿ ಎಲ್ಲ ಕಟ್ಕತದೆ. ಈ ಮನೇಲೇ ಆಗ್ಲಿ ಬೋರಲ್ಲೇ ಆಗ್ಲಿ ಎಲ್ಲೇ ಆಗ್ಲಿ. ಸೊ ಅದಕ್ಕೆ SS ಕೊಳಾಯಿಗಳೆಲ್ಲ ಒಂಥರ ವೈಟ್ ಆಗ್ಬಿಡ್ತೈತೆ. ಉಪ್ಪಿನಂಶದಿಂದಲೇ ನಲ್ಲಿನೇ ಆಗ್ಲಿ ಬೋರಿನ ಪೈಪೇ ಆಗ್ಲಿ. ಈ ಬೋರಿನ ಪೈಪ್ ತೂತೋಯ್ತವಲ್ಲ, ಆ ತೂತೋಗೋದು ಉಪ್ಪಿನಂಶದಿಂದನೇ ಪೈಪ್ ತೂತೋಗೋದು. ಬೋರಿನ ಪೈಪ್ಗಳು, ಈ ಮನೆ ಪೈಪ್ಗಳು, ಮನೆ ನಲ್ಲಿಗಳು ಎಲ್ಲ ಉಪ್ಪಿನಂಶದಿಂದನೇ ನೀರು ಉಪ್ಪಿನಂಶದಿಂದನೇ ಪೈಪೆಲ್ಲ ತೂತೋಗೋದು. ನಲ್ಲಿಗಳೆಲ್ಲ ಹೋಗೋದು ನೀರಿಂದನೇ. ಸೊ ನಾವು ಬೋರಲ್ಲಿ ಶೀಲ್ಡ್ ಟೆಸ್ಟ್ ಚೆಕ್ ಮಾಡೋದು ಒಳ್ಳೇದೇನೆ. ಚೆಕ್ ಮಾಡಿದ್ಮೇಲೆ ಫಿಲ್ಟರ್ ಬೇಕೇ ಬೇಕು. ಇವಾಗ ನಮ್ದು 1000 ಗಿಡ ಇದೆ. 1000 ಗಿಡದಲ್ಲಿ 1000 ಟ್ಯಾಪ್ ಕಟ್ಕೊಂಡಾಗ 1000 ತೆಗಿಯೋ ಬದಲು ಇದೊಂದು ಫಿಲ್ಟರ್ ಹಾಕೊಂಡ್ಬಿಟ್ರೆ ಶೀಲ್ಟ್ ಹೋಗೋದೇ ಇಲ್ಲ. ಉಪ್ಪಿನಂಶ ಅಲ್ಲಿಗೆ ಹೋಗೋದೇ ಇಲ್ಲ. ಎಲ್ಲ ಇಲ್ಲೇ ಕ್ಲೀನ್ ಮಾಡ್ಬಿಡ್ತದೆ. ಕಲ್ಲು ಮಣ್ಣು ಎಲ್ಲ ಇಲ್ಲೇ ಹೊಂಟೈತದೆ. ನೋಡಿ ಎಲ್ಲ ರೈತರು ಈ ಥರ ಫಿಲ್ಟರ್ ಹಾಕಿದ್ರೆ ತುಂಬ ಮಾಡ್ಕೊಂಡ್ರೆ ಭಾರಿ ಒಳ್ಳೇದು.